ನಾನು ನವೀನ್ ಚಂದ್ರ ಶೆಟ್ಟಿ, ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಸ್ವಾಗತ ಸಮಿತಿಯ ಸಂಚಾಲಕ. ಕಳೆದ 23ನೇ ತಾರೀಕಿನಿಂದ ಇವತ್ತು ಇವತ್ತಿನ ದಿನ, ನಾಳೆ ಕಡೆ ದಿನ ಬ್ರಹ್ಮಕಲಶದ ಉತ್ಸವವು ಭರದಿಂದ ಸಾಗ್ತಾ ಉಂಟು. ಭಕ್ತ ಜನರು ಸಾಗರೋಪರಾಧಿಯಿಂದ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. 23ರಿಂದ ನಾವು ಆರಂಭಿಸಿದಂಥ ಈ ಕಾರ್ಯಕ್ರಮವು 4ನೇ ತಾರೀಕಿಗೆ ಇದು ಸಂಪನ್ನಗೊಳ್ತದೆ. ಇಂಥ ಸಂದರ್ಭದಲ್ಲಿ ಇದೊಂದು ಇತಿಹಾಸದಲ್ಲಿ ಪುಟದಲ್ಲಿ ಬರೆದಿಡಕ್ಕಂಥ ವಿಚಾರ. ಯಾಕಂದರೆ ಕೇವಲ 11 ತಿಂಗಳಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರವಾಗಿ ಇವತ್ತು ಬ್ರಹ್ಮಕಲಶ ರೂಪದಲ್ಲಿ ಬಂದು ನಿಂತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು, ಅದೇ ರೀತಿ ನಮ್ಮ ಆಡಳಿತ ಆನುವಂಶಿಕ ಮುಖ್ಯಸ್ಥರುಗಳಾದಂಥ ಭವಾನಿಶಂಕರ್ ಹೆಗ್ಡೆ, ಅದೇ ರೀತಿ ಪೇಟೆ ಮನೆ, ಅದೇ ರೀತಿ ನಮ್ಮ ತಂದೆಯರಸ ರತ್ನಾಕರ ಕಿನ್ನೆಕ್ಕ ಬಳ್ಳಾಳರು, ನಮ್ಮ ಬೀಡ್ನವರು, ಅದೇ ರೀತಿ ಇನ್ನೊಬ್ಬರು ನಮ್ಮ ಶ್ರೀಪತಿ ಕೊರ್ನಾಯರು. ಇವರೆಲ್ಲ ಒಗ್ಗಟ್ಟಿನಿಂದ ಈ ದೇವರ ಒಂದು ಜೀರ್ಣೋದ್ಧಾರ ಆಗಬೇಕೆಂಬ ದೃಷ್ಟಿಯಿಂದ ಖಾಲಿ 11 ತಿಂಗಳಲ್ಲಿ ಎಲ್ಲ ಕರಸೇವೆ ಮುಖಾಂತರ ಊರಿನ ಎಲ್ಲ ಭಕ್ತಾಭಿಮಾನಿಗಳು ಕರಸೇವೆ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಲ್ಲದೆ ಪರ ಊರಿನಿಂದ ಎಲ್ಲರೂ ದಾನಿಗಳು ಇದಕ್ಕೆ ಸಾಗರೋಪರದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇದು ಇತಿಹಾಸದಲ್ಲಿ ಅಂದರೆ ಒಂದು 11 ತಿಂಗಳಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತಂದರೆ ಅದೊಂದು ಸುಲಭದಾಯಕವಾದಂಥ ವಿಚಾರ ಖಂಡಿತ ಅಲ್ಲ. ಇದನ್ನು ಇವತ್ತು ಯಾಕೆ ದೇವರಿಗೆ ಮನಸ್ಸಿದ್ದರೆ ಅವರು ಯಾವ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಮಾಡ್ತಾರೆ ಎಂಬುದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ. ಹಾಗಾಗಿ ಈ ದೇವಸ್ಥಾನಕ್ಕೆ ಇನ್ನು ಕೇವಲ 2 ದಿವಸ ಮಾತ್ರ ಬಾಕಿ ಇರೋದು. ಯಾಕೆಂದರೆ ಇವತ್ತು ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶ ಆಯಿತು, ನಾಳೆ ಮಹಾಗಣಪತಿ ದೇವರ ಬ್ರಹ್ಮಕಲಶ ಆಗ್ತದೆ. ಅದೇ ರೀತಿ 4ನೇ ತಾರೀಕಿಗೆ ಸಂಪೂರ್ಣಗೊಳ್ಳುವಂಥ ಒಂದು ಪೂಜಾ ವಿಧಿಗಳಾಗಿ ಕೊನೆಗೊಳ್ತದೆ. ಅಲ್ಲಿಗೆ ನಿಲ್ಲುವುದಿಲ್ಲ, ಇದರ ಪೂಜಾ ವಿಧಿಗಳು ನಿರಂತರವಾಗಿ ಆಗ್ತದೆ. ಯಾಕೆಂದರೆ ಮುಂದೆ 5ನೇ ತಾರೀಕಿನಿಂದ ನಾಡ್ದು ಮೇ 14ನೇ ತನಕ ವರ್ಷಾವಧಿ ನಾವೆಲ್ಲ ಉತ್ಸವವನ್ನು ನಿಲ್ಲಿಸಿದ್ದೇವೆ. ಈ ಬ್ರಹ್ಮಕಲಶದ ಜೀರ್ಣೋದ್ಧಾರದ ಪ್ರಯುಕ್ತ ಆ ವರ್ಷಾವಧಿ ಏನು ನಮ್ಮ ಎಲ್ಲ ರಥೋತ್ಸವದ ಕಾರ್ಯಕ್ರಮಗಳು ಇನ್ನಿತರ ಕಾರ್ಯಕ್ರಮಗಳು ಏನಿತ್ತು ಅದೆಲ್ಲವನ್ನು ನಾವು ನಿಲ್ಲಿಸಿದ್ದೆವು. ಅದು ಈಗ ಈ ಬ್ರಹ್ಮಕಲಶದ 4ನೇ ತಾರೀಕಿಗೆ ಮುಗಿದ ನಂತರ 5 ತಾರೀಕಿಂದ 14ನೇ ತಾರೀಕಿನವರೆಗೆ ವರ್ಷಾವಧಿಯ ಕಾರ್ಯಕ್ರಮ ಆಗ್ತಾ ಉಂಟು. ಹಾಗಾಗಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಈ ದೇವರ ಕೃಪೆ ಆಶೀರ್ವಾದ ಖಂಡಿತ ಇರಲಿ ಅಂತ ಆಶಿಸ್ತಾ ಇದ್ದೇನೆ. ಕಳೆದ ಏಪ್ರಿಲ್ 23ರಿಂದ ಈಗ ಮೇ 4 ತನಕ ಅವಧಿಯಲ್ಲಿ ಬ್ರಹ್ಮಕಲಶದ ಸಂದರ್ಭ ಎಲ್ಲ ಅವಧಿಯಲ್ಲಿ ದಿನನಿತ್ಯನೂ ಬೆಳಿಗ್ಗೆ ಉಪಹಾರ, ಅದೇ ರೀತಿ ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಾಯಂಕಾಲದ ಉಪಹಾರ ಹಾಗೂ ರಾತ್ರಿದ ಊಟದ ವ್ಯವಸ್ಥೆ ನಿರಂತರವಾಗಿ ನಡೀತಾ ಉಂಟು. ದಿನಕ್ಕೆ ಸುಮಾರು 8,000 ಜನ ಊಟ ಮಾಡ್ತಿದ್ದಾರೆ, ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಇವತ್ತಿನ ದಿನ ಬ್ರಹ್ಮಕಲಶ ಆದ್ಯದಿಂದ ಸುಮಾರು 20,000 ಜನದ ಅಂದಾಜು ಎಲ್ಲ ತಯಾರು ಮಾಡಿದ್ದೇವೆ. ಅದನ್ನು ಖಂಡಿತ ಭಕ್ತರು ಅದನ್ನು ಉಪಯೋಗಿಸ್ತಾರೆ. ಈ ದಿನದವರೆಗೆ ಅಂದಾಜು 1.5 ಲಕ್ಷ ತನಕ ಭಕ್ತರು ಬಂದಿದ್ದಾರೆ. ಇನ್ನು 2 ದಿನ ಇದೆ, ಸುಮಾರು 2 ಲಕ್ಷದ ಗಡಿ ದಾಟುವಂಥ ಸಂದರ್ಭಗಳು ಖಂಡಿತ ಇವೆ. ಎಲ್ಲ ಭಕ್ತಾದಿಗಳು ಬಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಸಂದರ್ಭದಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ. ನಮಸ್ಕಾರ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ್ನ ಚರಣಾರವಿಂದ ಗಡ್ಡಬೂರೊಂದು 2 ಶಬ್ದ. ಯಾನು ಸಂತೋಷ್ ಶೆಟ್ರು, ಪೂನಾ ಬನಸಂಘದ ಮಾಜಿ ಅಧ್ಯಕ್ಷೆ ಇತ್ಯದ ಗೌರವ ಅಧ್ಯಕ್ಷರಾದುಲ್ಲೆ ಅಂಚನೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪೂನಾದ ಸೇವಾ ಸಮಿತಿದ ಪ್ರಧಾನ ಸೇವಕ ಅದು ಅಂಚನೆ ಈ ಎನ್ನ ಊರು ಇನ್ನು ಕುರ್ಕಿಲ್ಬೆಟ್ಟು ಬಾಳಿಕೆ ಮೂಲೆ ಎನ್ನ ಪಪ್ಪನಿಲ್ ಹೆಜಮಾಡಿ ಅಂಚನೆ ಪೊದ್ದೆರಲ್ಲಿ ಎರ್ಮಾಲ್ ಅಂಜರ್ನಿಲ್ ಅವರಾಳು ಈ ಪ್ರದೇಶಕ್ಕೂ ಅಂಗಲು ಸಂಬಂಧಪಟ್ಟಿನ ಕುಲ ಅದುಲ್ಲ. ಇನಿ ನಮ್ಮ ಜೀರ್ಣೋದ್ಧಾರ ಅದು ಬ್ರಹ್ಮಕಲಶದ 10ನೇ ದಿನಟುಲ್ಲ ಬಂದುಲೆ ಇದ ಮುಟ್ಟ ఆయన ಅಂಚಿನ ಮಾತ ಕೆಲಸಲು ಮಾತ ಸಬ್ಜೆಕ್ಟ್ಲ ಆ ದೇವರನ ಅನುಗ್ರಹಡು ಭಕ್ತರ್ನ ಬೊಕ್ಕ ಈ ಮುಲ್ತ ಸಮಿತಿ ಸದಸ್ಯರನ್ನ ಅಂಚನೆ ಮಾತೇರ್ನಲ್ಲ ಒಂಜಿ ಎಡ್ಡೆ ಮನಸ್ಸದ ಒಟ್ಟಿಗೂ ಆ ದೇವರನ್ನ ಪುನರ್ ಪ್ರತಿಷ್ಠೆ ಅಂಚನೆ ಬ್ರಹ್ಮಕಲಶ ನನ್ನ ಎಲ್ಲ ಒಂಜಿ ಬ್ರಹ್ಮಕಲಶ ಆರೆ ಉಂಡು. ಇದ ಮುಟ್ಟ ఆయన ಅಂಚಿನ ಮಾತ ಕೆಲಸಲ ಬಾರಿ ಪೊರ್ಲುಡು ಆನಂದ ಪಂಡ್ರೆ ಎಂಗಲೆ ಬಾರಿ ಖುಷಿ ಆವೊಂದುಂಡು ಆನಂದ ಆವೊಂದುಂಡು. ಅಂಚನೆ ಭಾಗ್ಯವಂತರಿಂದ ಅನೇನು ಪಡುಬಿದ್ದಿರಿದ ಜನಗಳು ದಾಗಿಂದು ಬಂಡ ಇನಿ ಊಲೆ ಒಂಜಿ ಜೀರ್ಣೋದ್ಧಾರ ಹೊರಟ ಅಂಚನೆ ಊಲೆ ಒಂಜಿ ಎಡ್ಡೆ ಕೆಲಸ ಆವಡುಂದಂಡ ಒಂಜಿ ದಕ್ಷ ನಾಯಕತ್ವ ಬುಡುಗೆ. ಈ ದಕ್ಷ ನಾಯಕತ್ವ ಇನಿ ಎಂಕಲೆಗ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ಪನ್ಪಿನಂಚಿನ ಕುಡೊಂಜಿ ಈ ತುಳುನಾಡದ ಎನ್ನಲೆಕ್ಕೋಡು ಒರಿ ಒಡೆಯ ಎಂದೇ ಪೊನಲ್ ನಂಗೆ ಕಾರ್ಲ ಎಂಚ ಉಲಯರ್ದು ದೇವರು ಒಡೆಯಾದಿ ಜಗತ್ತಿಗೆ ಒಡೆಯುಲ್ಲೇರ ಈ ತುಳುನಾಡಿಗೆ ಒರಿ ಒಡೆಯುಲ್ಲೇರಂದಾಂಡ ಅವು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ಆರು ಈ ಒಂಜಿ ಸಾನ್ನಿಧ್ಯ ಜೀರ್ಣೋದ್ಧಾರ ಆವಡು ಆ ಮುಖಾಂತರ ಭಗವಂತನ ಸೇವೆ ಮಲ್ಪಡು
ತನ್ನ ಧರ್ಮಪತ್ನಿ ಆಶಕ್ಕನ ಬಹುದಿನದ ಕನಸು ಅದಾಗಿ ಬಂಡ ಆರ್ನ ತಮ್ಮಲೆ ಮಾಬಲ್ಲನ ಒಂಜಿ ದುಮ್ಮದ ಕಾಲೋಡು ಆರ್ನ ಕೈಟ್ ಬ್ರಹ್ಮಕಲಶನ ಜೀರ್ಣೋದ್ಧಾರ ಆದಿತ್ತನಂಚಿನ ವಿಷಯ ಇತ್ತಾರ್ನ ಮರ್ಮಯಗ ಒಂಜಿ ಸೌಭಾಗ್ಯ ಬೈದನು ತನ್ನ ಮಗಳು ತನ್ನ ಧರ್ಮಪತ್ನಿ ಅವೇನು ಆರ್ಡ ನಿವೇದನೆ ಮಲ್ಪನಾಗ ಆರವೇನು ಮಲ್ಪ ಎಂದು ಪನ್ಪಿನ ವಾಗ್ದಾನನು ಕೊಡ್ತೀರು ಆ ವಾಗ್ದಾನ ಬಹುದಿನದ ವಾಗ್ದಾನ ನಾ ಕೋಡೆ ಮರಣಿ ಮಾತಾರಲ ಪನ್ಲೆಕ್ಕನೆ ಯೋಗ ಬಕ್ಕ ಯೋಗ್ಯತೆ ಬಕ್ಕ ಭಾಗ್ಯ ಒಂದು ಮೂಜಿ ಒಂಜಕ್ಕೊಂಜಿ ಸಂಬಂಧತ್ತಿನಂಚಿನ ವಿಷಯ ಅವು ಇನಿ ಯೋಗಲ ಬೈದನು ಐಕ್ ಭಾಗ್ಯಲ ಬೈದನು ಐಕ್ ಭಾಗ್ಯದ ಒಟ್ಟಿಗೆ ಒಂದು ಯೋಗ್ಯದ ಜನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರ್ ತೆಗೆದೇರು ಯಾನೇನು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರ್ನ ಒರಿಯನೇ ಪುದರ್ ಪನ್ಪಿನತ್ತು ಡಾಕ್ಟರ್ ಕೆ ಪ್ರಕಾಶ್ ಅನ್ನನೊಟ್ಟಿಗೂ ಸಮಸ್ತ ಜನಗಳು ಅಡಗದೇರು ನಾನು ಎನ್ನುವೆ ದಯಪಂಡ ಆರು ಮಾತ ಜನಗಳನ್ನ ಪತ್ತೊಂದು ಪೋಂದುಲ್ಲೇರು ಅವಳು ಪ್ರಕಾಶನ್ನೇ ಒರಿ ಲೀಡರ್ ಮಾತ ಸಮಾಜಡ್ಲ ಮಾತ ಒಂಜಿ ಕೋಡಿಡ್ಲ ಈ ದೇಶೋಡ ಆಡು ಮುಖ್ಯಮಂತ್ರಿ ಆಡು ಪ್ರಧಾನಮಂತ್ರಿ ಆಡು ಅತ್ತು ಒಂಜಿ ಕೋಡಿಡ್ ಅಧ್ಯಕ್ಷೆ ಅವು ಅಗತ್ಯ ಉಂಡು ದಯಗಂದು ಬಂಡ ಅವೇನು ಒಂಜಿ ಮ್ಯಾನೇಜ್ ಮಲ್ತು ಬೋರ್ಡು ಒರಿ ಏರಂಡಲ ಬೋರ್ಡ್ ಪನ್ಪಿನೇ ಅಂಚೆ ಎಂಕುಲು ಮಾತ ಸೇವಕನಕುಲು ಕರಸೇವಕನಕುಲು ನಾನು ಎನ್ನುವೆ ಆರ್ಲ ಕರಸೇವಕನೇ ದಯಪಂಡ ಅರೆಗೆ ಯಾನು ಎಂದು ಪನ್ಪಿನ ಅಹಂಕಾರ ಅಜ್ಜಿ ಅದು ಯಾನು ಮಲ್ಪ ಎಂದು ಪನ್ಪಿನ ಸಬ್ಜೆಕ್ಟ್ ಇಜ್ಜಿ ದಯಪಂಡ ಆರ್ನ ವಿಷಯ ಗೊತ್ತುಂಡು ಕೊರ್ತಿನ ಆರ್ಲ ಆಯನೆ ಗೆತೊನ್ನ ಆರ್ಲ ಆಯನೆ ಎಂದು ಅರೆಗೆ ಗೊತ್ತುಂಡು ಅಂಚಾದುಪ್ಪನಾಗ ಮೂಲು ವ್ಯಕ್ತಿ ಮುಖ್ಯ ಅತ್ತು ಮೂಲು ಭಕ್ತಿ ಮುಖ್ಯ ಅಂದು ಪನ್ಪಿನ ಒಂಜಿ ಬಾರಿ ಮಲ್ಲ ಮಾರ್ಗಸೂಚಿನ ಆರು ಪತ್ತೊಂದು ದುಂಬು ಒಂದುಲ್ಲೇರು ಎಕಡೆ ಏರ ಪಂಡೇರು ಇರ್ನ ಹೂವು ಭಕ್ತಿ ಉಂಡ ಇರ್ನ ಒಂಜಿ ಓಲು ಇರ್ಡ ಒಂಜಿ ಎಡ್ಡ ರೀತಿಯ ವಿಚಾರ ಉಂಡ ಅವು ನಮ್ಮ ಎಡ್ಡೆ ಕೆಲಸ ಮಲ್ಪ ಅವನೊಂದು ನಮ್ಮ ಹೂವಿ ಒಂಜಿ ಕೆಲಸ ಮಲ್ಪರೆ ಪೋನಾಗ ಸುರುಟು ಅವು ಆ ಒಂದೆಟ್ಟು ನಂಗೆ ಅಡಚಣೆ ಬರ್ಪಿನವು ಸಹಜ ದಾಗಂದು ಬಂಡ ಅವು ಹತ್ತಂದ ಅಂಡ ಐಟು ಆರ ಒಂಜಿ ಪನ್ಪೆರೆ ದೈತ ಒಂಜಿ ಮಜಾಲ ಇಜ್ಜಿಂದ ಎನ್ನೋಲ್ಲ ನಂಗೆ ಅವು ಪೂರ ಬತ್ತನೇ ಒಂಜಿ ಅನುಭವ ಈ ಜೀವನ ಉಪ್ಪಾಡು ಅತ್ತು ಒಂಜಿ ಪ್ರೋಗ್ರೆಸ್ ಉಪ್ಪಾಡು ವ್ಯವಸಾಯ ಉಪ್ಪಾಡು ಅವ್ಲು ಮಾತ ಆಯಗೊಂಜಿ ಪ್ರಶ್ನೆಲು ಎದುರಾಪುಂಡು ಅಥವಾ ವಿಚಾರಗಳು ಎದುರಾಪುಂಡು ಅವು ಕನ್ಪಿನಾರ್ಲ ಆರೆ ಅವು ಸಾಲ್ವ್ ಮಲ್ಪನಾರ್ಲ ಆರೆ ನಾನೆನ್ನುವೆ ದೇವೇರು ಎಂದೆನ್ನುವೆ ಮನುಷ್ಯ ನೆಪ ಮಾತ್ರ ಅಂಡ ಮನುಷ್ಯನ ಸಾಧನೆ ಭಾರಿ ಮುಖ್ಯ ಉಂಡು ದೇವರೇ ಕೋರ್ಪೇರು ಬಂದು ಕೊಟ್ಟು ಹೋಯ್ತದ ನಂಗೆ ಜೊಪ್ಪರ ಬಜ್ಜಿ ದೇವರು ನಮ್ಮ ಉದೆಟ್ಟು ಬರತ್ತೇರು ಅಂಡ ಇಟ್ಟು ಬರಪೇರು ಹಣೆ ಬರೋಡು ಒರಿಯನ ಲೀಡರ್ ಮಲ್ಪೇರಡ ಒರಿಯನ ಕೈಟ್ ಎಡ್ಡೆ ಕೆಲಸ ಆಪುಣು ಅಂಡ ಒರಿ ದಾನ ಕೋರ್ಪೇಂದ ಅಂಡ ಐದು ದಾದ ವಿಚಾರ ಅಂದ ಬಂಡ ఆయన ಪ್ರಯತ್ನದ ಫಲ ಭಾರಿ ಮುಖ್ಯ ಉಂಡು ಈ ಪ್ರಯತ್ನದ ಫಲವಾದ ಜನಲೆಕ್ಕಡು ಅತ್ಯುತ್ತಮ ವಾಸ್ತುಶಿಲ್ಪಿ ಅತ್ಯುತ್ತಮವಾದಂಥ ಮರದ ಕೆಲಸೊಪ್ಪು ಕಲ್ಲದ ಕೆಲಸೊಪ್ಪು ಅವು ವಾಸ್ತುದ ಕೆಲಸೊಪ್ಪು ದೇವರನ್ನ ಆಯ್ನಂಚಿನ ವಿಧಿವಿಧಾನಪ್ಪು ಪ್ರಾಣಿಯರ್ನ ಈ ಜನಕ್ಕಲು ಇನಿ ಕೆಲವಾರು ದಿನೋಡ್ದಿಂಚಿ ಎನ್ನ ತಿಂಗಳು ಕಟ್ಟೆಡ್ದಿಂಚಿ ಒಂಜಿ ತಿಂಗಳು ಹೊಡ್ದಿಂಚಿ ಮಾಂಸಾಹಾರ ಬೊಕ್ಕ ಬೇದ ಮಾತ ಸಬ್ಜೆಕ್ಟನ್ನು ಬುಡ್ದು ಏಕ ಮನಸ್ಸಿಡು ದೇವರನ್ನ ಸೇವೆ ಮಲ್ತೊಂದುಲ್ಲೇರು ಅವಲ ಒಂಜಿ ರೀತಿರು ಓಲ ನಂಗೆ ವ್ಯತ್ಯಾಸ ಬರ್ಬೋದು ಇತ್ತೆ ಕಾಸದ ವಿಷಯ ಬೈಜಿ ಐಟ್ ಪ್ರಕಾಶ್ ಶೆಟ್ರು ಮಸ್ತ್ ಮಂಡೆ ಬೆಚ್ಚ ಮಲ್ತೊಂದುಜ್ಜೇರು ದಾಪಂಡ ಆರ್ನ ವಿಚಾರದ ಮಂಡ ಮಾತಿರ್ನಲ್ಲ ಒಂಜಿ ದೇನಿಗೆ ನೆಕ್ಕು ಬರಡೊಂದು ಮನ್ಪಿನ ವಿಚಾರ ಅಂಚಿನ ದೇನಿಗೆಲ್ಲ ಬೈದಂಡು ಪೂಜಾ ಕಂಕರೆಲ್ಲ ಬಾರಿ ಪೊರ್ಲುಡ ಒಂದುಂಡು ಅಂಚಿನ ಮಾತ ವಿಷಯ ಎಲ್ಲ ಬಾರಿ ಪೊರ್ಲುಡಾದು ಇನ್ನು ಪಡುಬಿದ್ರೆಗ ಈ ಜನತೆಗೆ ಜೀವನದ ಒಂಜಿ ಜಾತ್ರೆ ನಾನು ಎನ್ನುವೆ ದಾಪಂಡ ಬಹುದಿನದ ಒಂಜಿ ಇತ್ತನ್ನು ಭಾರಿ ಕಟಾಕ್ಷಂದ ಈ ಒಂಜಿ ಜಾಗ ಮಹಾಗಣಪತಿ ದೇವರನ್ನ ಭಾರಿ ಒಂಜಿ ಪವರ್ಫುಲ್ ಜಾಗ ಒಂದು ಈಶ್ವರ ದೇವರನ್ನ ಈ ಒಂಜಿ ಜಾಗಡ್ ಇನ್ನು ಈತ ಪೊರ್ಲುದ ಬ್ರಹ್ಮಕಲಶ ಈತ ಪೊರ್ಲುದ ಮಾತ ದೇವರನ್ನ ಕೆಲಸ ಅದು ನನಾತ ಸುಭಿಕ್ಷಾರೆ ಉಂಡು ನನ ಪನ್ಪಿರತೆ ಓಲ್ಲ ಒಂಜಿ ವಸ್ತು ಅವು ಕರಗೊಂದಿತ್ತು ನಂದಾಂಡ ಆ ವಸ್ತು ಅವಿನ ನಮ್ಮ ರಿಪೇರಿ ಮಲ್ತಜಿ ಅಂದಾಂಡ ಅವು ಲೀಕೆ ಆಪುಂಡು ಊಲ ಒಂಜಿ ನೀರ್ದ ಟ್ಯಾಪ್ ಎಪ್ಪಾಡು ಅಥವಾ ಊಲ ಒಪ್ಪಡು ಅವು ನೀರು ಅವು ಲೀಕೇಜ್ ಆಪುಂಡು ಅವಿನ ಸರಿ ಮಲ್ತ ಅಂದಾಂಡ ಅವಿನ ಅದು ಪೊಸತ್ತು ಪಾಡಿ ಅಂದಾಂಡ ಅವು ನನಾತ್ ಪ್ರಜ್ವಲವಾದ ಬೆಳಗುಂಡು ಇನಿ ಬ್ರಹ್ಮಕಲಶದ ಮುಖಾಂತರ ಈ ಒಂಜಿ ದೇವಸ್ಥಾನಕ್ಕೆ ನನಾತ್ ಕಲೆ ಬೈದುಂಡು ಈ ಊರಿಗೆ ನನಾತ್ ಕಲೆ ಬೈದುಂಡು ಈ ಮಾತ ಸಬ್ಜೆಕ್ಟ್ಲ ಬಾರಿ ಪೊರ್ಲು ನಡೆದುಂಡು ಯಾನು ಅಂಚಾದ ದೇವರ ಪ್ರಾರ್ಥನೆ ಮಲ್ತೊಂದಿಲ್ಲ ಏರೇನು ನಿಕುಲು ಪತ್ರಕರ್ತೆರ್ನಕುಲ್ಲ ಮಾತಿರ್ಲ ಅವು ಪೇಪರ್ದಾಕುಲಪ್ಪು ಟಿ ವಿದಾಕುಲಪ್ಪು ನಿಕಲನ್ನು ಮಾತ ಒಂಜಿ ಮೆಸೇಜಿನ ದೇವರ ನಡೆ ಮುಟ್ಟಾರೆ ನಿಕುಲು ಸತತವಾಯಿನಂಚಿನ ಪ್ರಯತ್ನ ಮಲ್ದಾರ ಅಂಚಾದ ಪುನಗ ಏರೇರು ಸಹಭಾಗಿ ಆತಾರೆ ಈ ಒಂಜಿ ಎಡ್ಡ ಕೆಲಸೋಡು ಅಕಲೆ ಮಾತಾರ ಈಶ್ವರ ದೇವರು ಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಶಾಂತಿನ ಕೊಡ್ದು ಉತ್ತರೋತ್ತರವಾಯಿನಂಚಿನ ಅಭಿವೃದ್ಧಿನ ಅಕಲ್ಲ ಮನೋಕಾಮನ್ಯನ ಸುಭೀಕ್ಷೆ ಮಲ್ತದ ಕೊರಡು ಎಡ್ಡೆ ಮಲ್ತದ ಕೊರಡು ಎನ್ನದು ನೆಟ್ಟು ಭಾಗ್ಯ ಆತನ ಕಲೆಗೆ ಮಾತಾ ದೇವರು ಎಡ್ಡೆ ಮಲ್ಪಡಂದು ಯಾನು ಈ ಪೊರ್ತುಡು ಎನ್ನ ಅಭಿನಂದನೆ ಈ ವಿಶೇಷವಾದ ಪ್ರಕಾಶನ್ನಾಗ ಅವ್ರನ್ನ ಸಹಸಂಘಟಿಗರಿಗೆ ಈ ಸಮಿತಿ ಒರಿ ಅತ್ತು ಪುದರ್ಗೆತ್ತನ್ನು ಒಂಜಿ 1000 ಜನ ಇಲ್ಲಿ ಅಂಚೆ ಅದು ಯಾನು ಏರ್ನಲ್ಲಿ ಪುದರ್ಗೆಪ್ಪರ ಬೋಪುಜಿ ಲೀಡರ್ನ ಮಾತ್ರ ಪುದರ್ಗೆತ್ತೆ ಐತೊಟ್ಟಿಗೆ ಎರೇರು ಕೆಲಸ ಮಲ್ದಾರ ಎರೇರು ದಾನಿ ನಕಲು ಕೊಡ್ತಾರ ಎರೇರು ಕರ ಸೇವೆಯನ್ನು ಮಲ್ದಾರ ಅಕಲೆಗೆ ಮಾತ್ರ 2 ಕೈನ ಜೋಡಾದ ಯಾನು ಅಭಿನಂದನೆಯನ್ನು ಕೊರೋದು ಯಾನು 2 ಶಬ್ದ. ಎಲ್ರಿಗೂ ನಮಸ್ಕಾರ. ನಾನು ಈಶ್ವರ್ ಪ್ರಸಾದ್ ಶೆಟ್ಟಿ.
ಪಡುಬಿದ್ರೆಯ ಉಲ್ಲಾಯನ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಈ ಪುನಃ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶಾಭಿಷೇಕದ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಧರ್ಮಪತ್ನಿಯಾದಂಥ ಆಶಾ ಪ್ರಕಾಶ್ ಶೆಟ್ಟಿ ಅವರ ಹುಟ್ಟೂರಾಗಿರುವಂಥ ಪಡುಬಿದ್ರಿ. ಇಲ್ಲಿಯ ಉಲ್ಲಾಯನ ಬ್ರಹ್ಮಕಲಶಾಭಿಷೇಕ ಜೀರ್ಣೋದ್ಧಾರ ಆಗಬೇಕೆಂಬ ಸಂಕಲ್ಪ ಇಲ್ಲಿನ ಊರಿನ ಜನರು ಹಾಗೂ ಕುಟುಂಬಸ್ಥರ ಒಂದು ಬಹಳ ವರ್ಷಗಳ ಬೇಡಿಕೆಯಾಗಿತ್ತು. ಅದರ ಪ್ರತೀಕಂತೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇದರ ಮುಂದಾಳತ್ವವನ್ನು ವಹಿಸಿ ಈ ಊರಿನ ಅಲಿಯನಾಗಿ ಇವರು ಬರೀ ದಿವಂಗತ ಮಹಾಬಲ ಶೆಟ್ಟಿಯವರ ಅಲಿಯ ಅಲ್ಲ, ಪಡುಬಿದ್ರಿ ಅಲಿಯನಾಗಿ ಬಂದು ಈ ಬ್ರಹ್ಮಕಲಶವನ್ನು ಬಹಳ ಯಶಸ್ವಿಯಾಗಿ ಕಳೆದ 11 ದಿನಗಳಿಂದ ಬಹಳ ಯಶಸ್ವಿಯಾಗಿ ಬ್ರಹ್ಮಕಲಶ ನಡೀತಾ ಬಂದಿದೆ. 23ನೇ ಏಪ್ರಿಲಿಂದ ಪ್ರಾರಂಭಗೊಂಡಿರುವಂಥ ಬ್ರಹ್ಮಕಲಶ 26ನೇ ತಾರೀಕು ಹೊರಕಾಣಿಕೆ ಕೂಡ ನಾ ಭೂತೋ ನಾ ಭವಿಷ್ಯತಿ ಎಂಬ ರೂಪದಂತೆ ಡಾಕ್ಟರ್ ಬೆಳಪು ದೇವರಾಜ ಶೆಟ್ಟಿಯವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಬಹಳ ಸುಂದರವಾಗಿ ಬಹಳ ಭವ್ಯವಾಗಿರುವಂಥ ಮೆರವಣಿಗೆಯ ಮುಖಾಂತರ ಈ ಪಡುಬಿದ್ರೆಯ ಪೇಟೆ ಮುಖೇನ ಬಂದು ಈ ಹಸಿರು ಹೊರಕಾಣಿಕೆ ಆಗಿರ್ಬೋದು, ಸಾಮಗ್ರಿ ಆಗಿರ್ಬೋದು, ಬಹಳ ಅತ್ಯಂತ ಒಂದು ಐತಿಹಾಸಿಕವಾಗಿರುವಂಥ ಹೊರಕಾಣಿಕೆ ಅಂತ ಹೇಳ್ಬೋದು. ಅದರ ನಂತರ ಮೊನ್ನೆ ನಡೆದಂತಹ ಪುನಃ ಪ್ರತಿಷ್ಠಾಪನೆ ಆಗಿರ್ಬೋದು 29 ಹಾಗೂ 30ನೇ ತಾರೀಕು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪುನಃ ಪ್ರತಿಷ್ಠಾಪನೆ ಹಾಗೂ ಇಂದು ನಡೆದಂತಹ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶಾಭಿಷೇಕ, ನಾಳೆ ನಡೆಯುವಂತಹ ಮಹಾಗಣಪತಿ ದೇವರ ಮಂತ್ರಾಭಿಷೇಕ, ಇವತ್ತು ಸಂಜೆ ನಡೆಯುವಂಥ ರಥೋತ್ಸವ, ಇವೆಲ್ಲದಕ್ಕೂ ಭಕ್ತರ ಸಾಥೊಂದಿಗೆ, ಕಾರ್ಯಕರ್ತರ ಒಗ್ಗಟ್ಟೊಂದಿಗೆ, ಎಲ್ಲರ ಶ್ರಮದೊಂದಿಗೆ ಎಲ್ಲರೂ ತಮ್ಮ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸುವ ಮುಖೇನ ಒಂದು ಐತಿಹಾಸಿಕವಾಗಿರುವಂಥ ಬ್ರಹ್ಮಕಲಶ ಇಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತದೆ.